ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಏಕ್ನಾಥ್. ಇದಕ್ಕಿಂತ ಮುಂಚಿತವಾಗಿ ಒಂದು ವಿಡಿಯೋ ಬಿಟ್ಟಿದ್ದೆ. ನನಗೆ ಆವಾಗ ಫುಲ್ ಕ್ಲಾರಿಫಿಕೇಷನ್ ಇರಲಿಲ್ಲ, ಏನಂತ ಹೇಳಿದ್ರೆ ಯಾವುದು ನಿಜ ಯಾವುದು ಸುಳ್ಳು ಅಂತ. ಇದು ನಿಜನಾ ಅಂತ ಒಂದು ಟೈಟಲ್ ಹಾಕಿ ಬಿಟ್ಟಿದ್ದೆ. ಯಾಕಂದರೆ ಒಬ್ಬರ ಮೇಲೆ ನಂಬಿಕೆ ಇರುತ್ತೆ, ಒಂದು ವ್ಯಕ್ತಿಯ ಮೇಲೆ. ಆ ನಂಬಿಕೆ ಸುಳ್ಳಾಗೋಕ್ಕೆ ಏನೋ ಹೇಳ್ತಾರಲ್ವ, ಮೂರನೇ ವ್ಯಕ್ತಿಗಳ ಮಾತನ್ನು ಅಷ್ಟು ಸುಲಭವಾಗಿ ನಂಬೋದಕ್ಕಾಗಲ್ಲ ಅಂತ ಹೇಳ್ತಾರಲ್ವ. ಹಾಗಾಗಿ ಡಿ ಬಾಸ್ ಬಗ್ಗೆ ಬಂದಂತಹ ಈ ಅಪಪ್ರಚಾರ ಇರ್ಬೋದು, ಅದನ್ನು ನಾನು ಸಡನ್ನಾಗಿ ನಂಬಿಲ್ಲ. ಯಾಕಂದರೆ ನಾನು ಒಬ್ಬ ಅಭಿಮಾನಿ. ನಾನು 4 ವರ್ಷ ಆಯಿತು ಚಿತ್ರರಂಗಕ್ಕೆ ಹೆಜ್ಜೆ ಇಟ್ಟು. ಬಟ್ ನಾನು 4 ವರ್ಷದಲ್ಲಿ ಇನ್ನೋರಿಗೆ ಅವ್ರನ್ನ ರಿಯಲಾಗಿ ಸಹ ನೋಡಿಲ್ಲ ನಾನು. ಅವರು ಮಾಡಿರುವಂಥ ಒಳ್ಳೆ ಕೆಲಸ ಇರ್ಬೋದು, ಕೆಟ್ಟ ಕೆಲಸ ಇರ್ಬೋದು, ನಮಗೆ ವಿಚಾರಗಳು ಬರ್ತಾಯಿತ್ತು, ಈಗಿರ್ಬೋದು ವ್ಯಕ್ತಿ. ಯಾಕಂದರೆ ನಾನು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ಇವಾಗ ಕೆಲವೊಂದು ವಿಚಾರಗಳನ್ನ ಕೇಳ್ಪಟ್ಟೆ. ಆ ಒಂದು ಮೃತ ಕುಟುಂಬಸ್ಥರು, ಅವರ ಪತ್ನಿ ಗರ್ಭಿಣಿ, ಮತ್ತು ಕೆಲವೊಂದು ಆ ಕೇಸಿನಲ್ಲಿ ಸಾಥ್ ಕೊಟ್ಟಂತಹ ಕೆಲವೊಂದು ಹೆಸರು ಗೊತ್ತಿಲ್ಲ, ನಂಗೆ ಕರೆಕ್ಟಾಗಿ ನೆನಪಾಗ್ತಿಲ್ಲ. ಅವರ ತಂದೆ ನಿಧನದ ನಂತರ ಡಿ ಬಾಸ್ ಅವರು ತಪ್ಪೊಪ್ಪಿದ್ದಾರೆ ಅಂತ ಟೈಟಲ್ ಹಾಕ್ತಾರೆ. ಈ ಮೀಡಿಯಾ ಚಾನಲ್ ಇದೆಯಲ್ಲ, ಏನಂದರೆ ಅವರ ಎಲ್ಲ ಅಭಿಮಾನಿಗಳಿಗೂ ಬೈತಾ ಇದ್ದಾರೆ. ತಪ್ಪು ಅಂತ ಹೇಳ್ತೀನಿ. ಯಾಕಂದರೆ ಡೆಟಾಲ್ ಕೂಡ 99.99% 100% ಯಾವುದೂ ಇಲ್ಲ. ನೀವು 100% ಅವ್ರ ಅಭಿಮಾನಿಗಳೆಲ್ಲರೂ ಈ ಥರ ಅಂತ ಹೇಳೋದು ತಪ್ಪಾಗುತ್ತೆ. ನಾನು ಆ್ಯಕ್ಚುಲಿ ಅವ್ರೊಂಥರ ಅಭಿಮಾನಿ ರೀತಿಯೇ. ಅವರಿಗೆ ನನಗೆ ಇನ್ಸ್ಪಿರೇಷನ್ ಆಗೋದಂಥ ವ್ಯಕ್ತಿ. ಯಾಕಂದರೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳಂದರೆ ಅವ್ರು ಸೀನಿಯರು, ನಾವು ಜೂನಿಯರ್ ಆಗ್ತೀವಿ. ನಾನು ಅಪ್ಕಮಿಂಗ್ ವಿಲನ್ ಆರ್ಟಿಸ್ಟ್ ಅಂತ. ಬಟ್ ಏನಂತ ಹೇಳಿದ್ರೆ, ಯಾವುದೋ 80% ಜನ ನೋಡೇ ಇರಲ್ಲ ಡಿ ಬಾಸ್ ಅವ್ರನ್ನ. ಏನಕ್ಕಂದರೆ ಯಾವ ವಿಚಾರದಲ್ಲಂತ ಅವ್ರನ್ನ ರಿಯಲಾಗಿ ನೋಡಿಲ್ಲ. ಅವ್ರನ್ನ ಮಾಡಿರುವಂಥ ಪಿಕ್ಚರಲ್ಲಿರ್ಬೋದು, ಅವ್ರ ಕ್ಯಾರೆಕ್ಟರ್ ಇರ್ಬೋದು, ಆ ಕ್ಯಾರೆಕ್ಟ್ರು ವಿಜುವಲೇಷನ್, ಅವ್ರು ಮಾಡಿರುವಂಥ ಆ್ಯಕ್ಟಿಂಗಿಂದ ಅವ್ರನ್ನ ಫ್ಯಾನ್ ಆಗಿರ್ತಾರೆ ವಿನಃ ಅವ್ರ ಜೊತೆ ಇದ್ದಂಥ ವ್ಯಕ್ತಿಗಳು ಇಚ್ಛೆಲೇ ಇರ್ತಾರೆ. ಇನ್ನು 20% ಉಳಿದಂಥ ವ್ಯಕ್ತಿಗಳಿಂದ ಡಿ ಬಾಸ್ ಮರ್ಯಾದೆ 3 ಕಾಸಿಗೆ ಹೋಗಿದೆ ಈಗ. ಯಾಕಂದರೆ ಜನರ ಮನಸ್ಸಲ್ಲಿ ಒಂದು ಸ್ಥಾನ ಅನ್ನೋದಿತ್ತು, ಕಳೆದುಕೊಂಡ್ರೋ ಉಳಿಸ್ಕೊಂಡ್ರೋ ಗೊತ್ತಿಲ್ಲ. ಈಗ 10ರಲ್ಲಿ ಒಬ್ಬ, 100ರಲ್ಲಿ 10, ಲಕ್ಷದಲ್ಲಿ 1000, ಈ ಥರ ಅಂದರೆ ಆ ಥರ ಇದ್ದಂಥ ವ್ಯಕ್ತಿ. ಈ ಒಂದು ಕೊಲೆ ಪ್ರಕರಣ ಏನಿದೆ ಅಲ್ವಾ, ಅದರಿಂದ ಅವರಿಗೆ ಆ ಥರ ಒಂದು ನಾಚಿಕೆ ಅವಮಾನ ತರುವಂಥ ಸಂಗತಿ. ಇನ್ನೊಂದು, ಡಿ ಬಾಸ್ ಅಭಿಮಾನಿಗಳಷ್ಟು ಇಷ್ಟು ಅಂತೆಲ್ಲ ಹೇಳ್ತೀರಲ್ವಾ, ಎಲ್ಲರೂ ಸೇರಿ ಅದು ಮೀಡಿಯಾದಲ್ಲಿ ತೋರಿಸ್ತಾ ಇರ್ಬೋದು. ಅಂದರೆ ಯಾರು ಉನ್ನತ ಮಟ್ಟದಲ್ಲಿ ಇರುವಂಥ ವ್ಯಕ್ತಿಗಳಲ್ಲ ಡಿ ಬಾಸ್ ಮತ್ತು ಪವಿತ್ರ ಗೌಡ. ಈ ಒಂದು ಕುರುಕ್ಷೇತ್ರ ನಡಿಬೇಕಂದ್ರೆ ಒಂದು ಹೆಣ್ಣಿಂದನೇ ಕಾರಣ. ಮಹಾಭಾರತ ಆಗಬೇಕಂದ್ರೆ ನೋಡಿ, ಒಬ್ಬ ಯಶಸ್ಸಿನಿಂದೆ ಒಂದು ಹುಡುಗಿನೂ ಇರ್ತಾರೆ. ಅದೇ ಒಂದು ಕಳಂಕ ಆದರೂ ಅದರಿಂದನೇ ಒಂದು ಹುಡುಗಿನೇ ಇರ್ತಾರೆ. ಆ್ಯಕ್ಚುಲಿ ಬಾಯ್ ಸ್ಟ್ರಗಲ್ ಯಾವುದಕ್ಕೂ ಸಾಥ್ ಕೊಡಲ್ಲ. ಯಾಕಂದರೆ ಒಂದು ಪ್ರೀತಿ ಬಯಸದೇ ಇದ್ದ ಕಾರಣ ಆ ಪ್ರೀತಿನ ಪಡೆದುಕೊಳ್ಳೋಕ್ಕೋಗಿ ಪವಿತ್ರ ಗೌಡ ಅವರ ಸಾಥ್ ನೋಡಿ, ಅವರಿಗೂ ಹೊಡೆದ ಆಗಿ, ಅವರು ಹಾಸ್ಪಿಟ್ಲ್ ಅಡ್ಮಿಂಟ್ ಆಗಿ, ಏನೇನೋ ವಿಷಯಗಳು ಕೇಳ್ಬಿಟ್ಟೆ. ಯಾವುದು ಸತ್ಯ, ಯಾಕಂದರೆ ಮೀಡಿಯಾದಲ್ಲಿ ಬರುವಂಥದ್ದು ಎಲ್ಲದೂ ಸತ್ಯವಲ್ಲ. ನಾನು ಹೇಳುವಂಥದ್ದು ಕೆಲವೊಂದು ಸತ್ಯಗಳಿರುತ್ತೆ. ಆ ಸತ್ಯನ TRPಗೋಸ್ಕರ ಕೆಲವೊಂದು ಮಾಡ್ತಾರೆ. ಏನಕ್ಕೆಂದರೆ ಅವ್ರ ಬಗ್ಗೆ ಹಿಂಗೆ ಹೇಳಿದ್ರೆ ಇದು ನಿಜನಾ, ಏನಿದು ಡಿ ಬಾಸ್ ಈ ಥರನಾ ಇರ್ಬೋದು, ರೂಢೆ ಇರ್ಬೋದು, ಆಲ್ಕೋಹಾಲ್. ಅಂದರೆ ನೋಡಿ, ಅವರು ನಾರ್ಮಲ್ ಇದ್ದಾಗ ಮಾಡಿರುವಂಥ ಕೆಲಸ ಅಲ್ಲ. ಈ ಮದ್ಯಪಾನ, ಆಲ್ಕೋಹಾಲಿಕ್, ಅದನ್ನು ಬೇರೆ ಲೀಗಲ್ ಮಾಡಿದ್ದಾರೆ. ಅದೇ ಗುಜರಾತಲ್ಲಿ ಇಲ್ಲೀಗಲ್. ಏನಕ್ಕೆ ಲೀಗಲ್? ಯಾಕಂದರೆ ದೇವರುಗಡೆ ಕೊಟ್ಬಿಟ್ಟಿದ್ದಾನೆ, ಅದನ್ನು ಬಿಟ್ಟು ಮತ್ತೆಲ್ಲ ಒಳ್ಳೇದಂತ ಹೇಳ್ತಾರೆ. ಮನುಷ್ಯ ನಿರ್ಮಿತ ಯಾವತ್ತಿದ್ರೂ ದೇಹಕ್ಕೆ ಕುತ್ತೆ. ಈಗ ನೋಡಿ, ಆಲ್ಕೋಹಾಲ್ ಸೇವನೆಗಳಿಂದ ಅವರ ಸಿಟ್ಟು 100 ಪಟ್ಟು ಜಾಸ್ತಿಯಾಗಿ ಆ ಒಂದು 40-50 kg ಇರುವಂಥ, ಅದು ಯಾವ್ದು ಸತ್ಯನೋ, ಅದು ವೀಡಿಯೋಗೆ ಸಹ ವೈರಲ್ ಮಾಡಿಲ್ಲ, ಅದು ಇದೆ ಅಂತೆಲ್ಲ ಹೇಳ್ತಾರೆ. ನನಗೂ ಯಾವುದು ಖಚಿತ ಮಾಹಿತಿ ಇಲ್ಲ. ನನಗೆ ಬಂದಂಥ ಮಾಹಿತಿಯಲ್ಲಿ ನಾನೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾವುದ್ರ ಪರನೂ ಮಾತಾಡಿಲ್ಲ. ಉಪ್ಪು ಹುಳಿ ಇಲ್ಲ, ಖಾರ ಇಲ್ಲ ಅಂತ ಹೇಳಿದರು. ನನಗೆ ತುಂಬ ಬೇಕಾದಂಥ ವ್ಯಕ್ತಿ. ಬಟ್ ನಾನು ಉಪ್ಪು ಹುಳಿ ಇರಲಿ, ಖಾರ ಇರಲಿ ಅಂತ ಗೊತ್ತಿಲ್ಲ. ಒಂದು 7 ನಿಮಿಷ ಚಾನಲ್ಲು, ನನ್ನೊಂದು ಚಾನಲ್, ನನ್ನ ಚಾನಲಿಂದ ನನ್ನ ಅನಿಸಿಕೆ, ಚಾನಲ್ ಕ್ರಿಯೇಟರ್ ಆದ ಏಕನಾಥ್ ಅಂತ ಅನಿಸಿಕೆ ಅಂತ ಒಂದು ಮಾತಾಡಿ ಬಿಟ್ಟಿರುವಂಥ ಮಾತುಗಳದು ಡಿ ಬಾಸ್ ಬಗ್ಗೆ. ಈ ಅಭಿಜಿತ್ ಇರ್ಬೋದು, ರಂಗಾಯಣ ರಘು ಇರ್ಬೋದು, TV BTV, ಒಬ್ಬೊಬ್ಬರು ಒಂದೊಂದು ನ್ಯೂಸು. ಯಾವ ಥರ ಅಂದರೆ, ಡಿ ಬಾಸ್ ಅಭಿಮಾನಿಗಳೆಲ್ಲರೂ ಅಂಧಾಭಿಮಾನಿ ಏನೇನೋ ಹೇಳ್ತಾರೆ. ಯಾಕಂದರೆ ಯಾರು ಸಾಥ್ ಕೊಡದಿದ್ದಾಗ ಬಾಯಿ ಮಾತಿನ ಮೂಲಕ ಅದು ಸಾಥ್ ಕೊಡುವಂಥ ವ್ಯಕ್ತಿ ಅಂದರೆ ಈ ಅಭಿಮಾನದವರು ಅಂತ ಹೇಳ್ತೀನಿ. ನಾವಿದ್ದೀವಣ್ಣ ಅಂತ ಹೇಳ್ತಾರಲ್ವ.
ಯಾಕಂದರೆ ಅವ್ರ ಸಿಟ್ಟು ಕಾರಣನೋ ಅವರ ವ್ಯಕ್ತಿತ್ವ ಕಾರಣನೋ ಗೊತ್ತಿಲ್ಲ. ಅವರ ತಮ್ಮ ಆಗಿರಲಿ, ಅವರ ಅಮ್ಮ ಆಗಿರಲಿ, ಮತ್ತು ಸಿನಿಮಾದಲ್ಲಿ ಕೆಲವೊಂದು ಅಣ್ಣ ಅಣ್ಣ ಅಂತ ಕರೀತಾರೆ ನಮ್ಮ ಡಿ ಬಾಸ್ನ. ಅವ್ರು ಯಾವುದೇ ಒಂದು ಸಿನಿಮಾ ಪ್ರಮೋಟೇಷನ್ ಇದ್ದರೂ ಅವ್ರು ಬಂದು ಭಾಗಿಯಾಗ್ತಾಯಿದ್ರು. ಅವರೂ ಸಹ ಏನೂ ಸ್ಪೀಚ್ ಕೊಟ್ಟಿಲ್ಲ. ಏನಕ್ಕಂದರೆ ಅವ್ರು ಮಾತಾಡಿದ್ರೆ ಅವ್ರ ಇಮೇಜ್ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ವಿಚಾರದಿಂದ ಯಾರೂ ಏನೂ ಮಾತಾಡ್ತಾ ಇಲ್ಲ. ಇವಾಗ ಅನಿಸುತ್ತೆ ಕರ್ಮ ಇಸ್ ಅ ರಿಟರ್ನ್, ಕರ್ಮ ಇಸ್ ಅ ಬೂಮರ್ ರ್ಯಾಂಕ್. ನಮ್ಮ ಹಿಂದೆನೇ ಇರುತ್ತೆ, ನಾವೇನು ಕೊಡ್ತೀವಿ ಅದು ನಮಗೆ ವಾಪಸ್ ಸಿಗುತ್ತೆ. ಇದರಲ್ಲೂ ಅಷ್ಟೇ. ಇದ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ಆ ಬಾಬಾ ಅಂದ್ರೆ ಒಂದು 6 ತಿಂಗಳು ಮಾತಾಡ್ತಾರೆ, ಎಲ್ಲ ಮರ್ತೋಗ್ತಾರೆ. ಜನತೆ ಏನೇನೋ ವಿಚಾರಗಳನ್ನ ಸ್ಟಾರ್ಟಿಂಗ್ ಒಂದು ವ್ಯೂಸ್ ಆಗುತ್ತೆ, ಆಮೇಲೆ ಅದನ್ನು ಮರ್ತುಬಿಡ್ತಾರೆ. ಡಿ ಬಾಸ್ಗೂ ಅಷ್ಟೇ, ಮುಂದೆ ಏನು ಇವಾಗಲೇ ಅವ್ರು ನಿಂತೋಗಿಲ್ಲ. ಬಟ್ ಈ ಪ್ರಕರಣ ಅನ್ನೋದು ಅವರ ಇಮೇಜ್ಗೆ ತುಂಬ ಡ್ಯಾಮೇಜ್ ಆಗಿರುವಂಥ ಪ್ರಕರಣ. ಇದರಿಂದ ನಾನು ಹೇಳುವಷ್ಟು ದೊಡ್ಡ ವ್ಯಕ್ತಿ ಸಹ ನಾನಲ್ಲ. ಬಟ್ ಏನಂದರೆ ನಂಗೊಂದು ಇನ್ಸ್ಪಿರೇಷನ್ ಆಗಿದ್ದು, ಆ ಕಾರಣದಿಂದ ಇದೊಂದು ಮಾತಾಡಬೇಕಂತ ಅನ್ನಿಸ್ತು. ನಾನು ಯಾರ ಪರನೂ ಮಾತಾಡ್ತಿಲ್ಲ, ನನ್ನ ಅನಿಸಿಕೆಗಳನ್ನ ನಾನು ಶೇರ್ ಮಾಡ್ತಾ ಇರೋವಂಥದ್ದು. ಇನ್ನೊಂದು ಮುಖ್ಯವಾದ ವಿಚಾರ, ಕೆಲವರು ಡಿ ಬಾಸು ಹಾಗೆ ಹೀಗೆ ಅಂತ ಇದು ಮಾಡ್ತಾರಲ್ಲ. ನಾನು ಅಷ್ಟೇ, ನಾನೇನಂತ ಅಪ್ಪಯ್ಯ ಒಳ್ಳೆ ಕೋಟಿಗಟ್ಟಲೆ ಆಸ್ತಿ ಮಾಡಿ ನಾನೇನು ಲಕ್ಷ ಅರ್ನ್ ಮಾಡುವಂಥ ವ್ಯಕ್ತಿ ಅಲ್ವಾ. ನಾನಿನ್ನು 1000 ಅರ್ನಿಂಗಲ್ಲೇ ಇದ್ದೀನಿ ಲೈಫಲ್ಲಿ. ಲಕ್ಷ ಅರ್ನಿಂಗ್ ಮಾಡುವಂಥ ಅಂದರೆ 7 ಕೋಟಿ ಜನಸಂಖ್ಯೆ ಇದ್ದಾರೆ, ಅದರಲ್ಲಿ ಒಂದು 2 ಕೋಟಿ ಇದ್ದಾರೆ ಫ್ಯಾನ್ಸು ಅಥವಾ ಅವರ ಸಂಬಂಧಿಕರು ಯಾರಾದರೂ ಇರ್ಬೋದು. ಜನತೆಗಳು 7 ಕೋಟಿ ಅಂದರೆ ಈಗ ಜಾಸ್ತಿ ಆಗಿದೆ ಪಾಪ್ಯುಲೇಷನ್. ಒಬ್ಬೊಬ್ಬರು 1 ರೂಪಾಯಿ ಕೊಟ್ಟರು ಸಾಕು. ಈ ಬಡ ಕುಟುಂಬಗಳಿಗೆ ಅಂದರೆ ಕೇಸಲ್ಲಿ ಇರೋರಿಗಂತ ಅಲ್ಲ, ಸಹನಾ ಅನ್ನೋ ವ್ಯಕ್ತಿ, ರೇಣುಕಾ ಸ್ವಾಮಿಯವರ ಪತ್ನಿ ಬಸ್ರಿ, ಅವರ ಒಂದು ಲೈಫಲ್ಲಿ ಆಧಾರಿತ. ಯಾಕಂದರೆ ಒಬ್ಬ ಮಿಡಲ್ ಕ್ಲಾಸ್ ಇರುವಂಥ ವ್ಯಕ್ತಿಗೆ ಲಕ್ಷ ಅನ್ನೋದು ತುಂಬ ಪ್ರೀಷಿಯಸ್ ಅಮೌಂಟ್ ಆಗಿರುತ್ತೆ ಅಂತೀನಿ ನಾನು. ಅದಕ್ಕೋಸ್ಕರ ಆದರೂ ನಿಮ್ಮ ಕೈಯಲ್ಲಾದ ಸಹಾಯನ ಮಾಡಿ. ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಕೈಯಲ್ಲಾಗಲ್ಲ 100ರಿಂದ 1000 ರೂಪಾಯಿ ಕಳಿಸುವಂಥ ವ್ಯಕ್ತಿ. ಯಾಕಂದರೆ ನನ್ನೊಬ್ಬನ ಕಡೆಯಿಂದ, ನಾನಂಥ ದೊಡ್ಡ ವ್ಯಕ್ತಿ ಏನಲ್ಲ. ಬಟ್ ಏನಂದರೆ, ಯಾರ್ಯಾರು ವೀಡಿಯೋ ನೋಡ್ತಿರೋ ನಂದೇನು ಅಷ್ಟು ಸಬ್ಸ್ಕ್ರೈಬರ್ಸು ಇಲ್ಲ, ನನ್ನೊಂದು ಮೆಮೊರೀಸು ಮತ್ತು ನನ್ನ ಒಂದು ಟಾಕಿಂಗ್ ಇರಲಿ ಅಂತ ನನ್ನ ಅನಿಸಿಕೆಗಳನ್ನ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಯಾರಿಗೆ ಬೈಯೋದು? ಈಗ ಆಗಿ ಹೋಗಿದೆ, ವಿಚಾರಗಳು ನಡೆದು ಹೋಗಿದೆ, ಅದನ್ನು ಪರಿಹಾರ ಮಾಡಬೇಕು, ಇಲ್ಲ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಈ ವಿಚಾರಗಳ ಬಗ್ಗೆ ಜಾಸ್ತಿ ಮಾತಾಡಬೇಕಂತ ಹೇಳ್ತೀನಿ ನಾನು. ಆಗುವುದೆಲ್ಲ ಒಳ್ಳೇದಕ್ಕಂತ ಹೇಳೋಕ್ಕಾಗಲ್ಲ. ಇದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಆ ಮೃತರ ಅಥವಾ ಜೈಲಿಗೆ ಹೋದಂಥ ಕುಟುಂಬ, ಕಾರು ಚಾಲಕ ಇರ್ಬೋದು, ಅವರೆಲ್ಲ ಅವರ ಫ್ಯಾಮಿಲಿ ತುಂಬ ಈಗಂದರೆ ಅವ್ರವ್ರ ಲೈಫನ್ನು ಅವ್ರವ್ರು ಬಚಾವ್ ಮಾಡ್ಕೊತಾರೆ. ದುಡ್ಡಿದ್ದವರು, ದುಡ್ಡಿಲ್ದಿದ್ದವರು, ಬಡವರು. ಲಕ್ಷ ಅನ್ನೋದಕ್ಕೆ ತುಂಬ, ಈಗ ಒಂದು ಕೋರ್ಟ್ ಅದು ಕೊಲೆ ಪ್ರಕರಣ ಅಂದಾಗ ಲಕ್ಷದ ಮೇಲೆ ಸುರಿಬೇಕಾಗತ್ತೆ ಲಾಯರ್ಗೆ. ಅದೊಂದು ಆ ಥರ ಪ್ರೊಸೀಜರ್ ಇದೆ ಕಾನೂನು ಮಟ್ಟದಲ್ಲಿ. ನನಗೂ ಕೆಲವೊಂದು ಬೇಸಿಕ್ ಗೊತ್ತು, ಫುಲ್ ಗೊತ್ತಿಲ್ಲ ನನಗೆ. ಬಟ್ ಅದರಿಂದ ನಾನು ಹೇಳ್ತಾ ಇರೋದು, ಅದರಲ್ಲಿ ಆಲ್ಮೋಸ್ಟ್ ನಿರಪರಾಧಿಗಳೇ ಇರುವಂಥ ವಿಚಾರ. ನಿರಪರಾಧಿ ಅನ್ನೋದಕ್ಕಿಂತ ಅಮಾಯಕರು ಕೆಲವರು. ಅದರಲ್ಲಿ ಹೇಳಿದ್ರಲ್ಲ, ಅವರ ಚೇಲಗಳಿಂದನೇ ಅವ್ರು ಹಾಳಾಗಿದೆ. ಯಾಕಂದರೆ ಡಿ ಬಾಸ್ ಹೊಡೆದಿರೋದಕ್ಕೆ ಸತ್ತಿದ್ದಲ್ಲ. ಡಿ ಬಾಸ್ ಹತ್ರ ನಾವು ಒಳ್ಳೆಯವ್ರಾಗಬೇಕು, ನಾವು ಅಣ್ಣನ ಹತ್ರ ಒಂದು ಬೇಷ್ ಅನ್ಸ್ಕೋಬೇಕು, ಅದನ್ನು ನಾಯಿ ಗಟ್ಟಂಗೆ ಕೊಟ್ಟವ್ರೆ. ಅದಕ್ಕೆ ಅವ್ನು ಸತ್ತೋಗವನೆ. ಇವರು ಬಂದು ಒಂದು ಏಟು ಹೊಡೆದವ್ರೆ. ಡಿ ಬಾಸ್ ಹೊಡೆದಿದ್ರೆ ಸಾಕಿದಿತ್ತು ಅಂತ ಹೇಳ್ತಿದ್ದೆ. ಯಾಕಂದರೆ ಅವರು ಒಂದು ವಿಚಾರ ಅಂದರೆ, ಈಗ ಒಬ್ಬ ಪ್ರೀತಿ ಪಾತ್ರರಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದು ಯಾರಿಗಾದ್ರು ಸಿಟ್ಟು ಬರುತ್ತೆ ಪುರುಷನಿಗೆ. ಆ ಒಂದು ಕಾರಣದಿಂದ ಅವರು ಒಂದು ಮಾಡಿದ್ದಾರೆ. ಅದನ್ನು ಈ ಚೇಲ ನನ್ನ ಮಕ್ಕಳಿದಾರಲ್ಲ, ಅವ್ರ ಬಗ್ಗೆ ಇಂಡಸ್ಟ್ರಿಯಲ್ಲಿ ಕೆಲವರು ಹೇಳ್ತಾರೆ, ತುಂಬ ಅಹಂಕಾರ ಇತ್ತು ಅವರಿಗೆಲ್ಲ. ಯಾಕಂದರೆ ಡಿ ಬಾಸ್ ಏನು ಹೇಳ್ತಿರ್ಲಿಲ್ಲ ಅಂತ, ಘಮಂಡ್ ಜಾಸ್ತಿ ಇದ್ದಿದ್ದೆ ಅವರಿಗಂತೆ. ಅವ್ರು ಮಾಡಿರೋ ಕಾರಣ ಇವತ್ತು 3 ಅಂದರೆ ಈಗ 19 ಜನ ಇದ್ದಾರಲ್ಲ, ಎಲ್ಲರೂ ಅನುಭವಿಸುವಂಥ ಪರಿಸ್ಥಿತಿ. ಅದರಲ್ಲಿ 19 ಜನ ಅಪರಾಧಿಗಳಂತ ಹೇಳಲ್ಲ, ಅದರಲ್ಲಿ 8 ಜನ ಕೆಲವೊಂದು ನಿರಪರಾಧಿಗಳು ಇದ್ದಾರೆ. ಯಾಕಂದರೆ ಆ ಕೃತ್ಯದಲ್ಲಿ ಭಾಗವಹಿಸಿದ ಕಾರಣ ಅವರಿಗೆ ಶಿಕ್ಷೆ. ಏನು ಮಾಡೋದಿಲ್ಲ, ಮಾಡಿದುಣ್ಣ ಮರೆಯ ಅಂತ ಹೇಳ್ತಾರಲ್ಲ ದೊಡ್ಡವರು, ಅದಕ್ಕೆ ಹೇಳೋದು. ಬಟ್ ನನ್ನ ಮಾತುಕತೆ ನಿಮ್ಗೇನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ನನಗೊಂದು ಕಮೆಂಟ್ ಮೂಲಕ ವಿಷಯಗಳನ್ನ ತಿಳಿಸಿ. ಎಲ್ಲ ಏನು ಅನಿಸುತ್ತೆ ಅಂದರೆ, 5 ಬೆರಳು ಒಂದೇ ಥರ ಇರಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥಾಟ್ ಕ್ರಿಯೇಟ್ ಆಗಿರುತ್ತೆ. ಇದು ನನ್ನ ಥಾಟ್, ಏಕನಾಥ್ ಅನ್ನೋ ಒಂದು ಥಾಟು ಈ ವಿಚಾರದ ಬಗ್ಗೆ. ಯಾಕಂದರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತೀನಿ. ನಮ್ಮ ಡಿ ಬಾಸ್ ಆ ಥರದ ಕೃತ್ಯದಲ್ಲಿ ಭಾಗಿಯಾಗಿದ್ದೀರ ಅನ್ನೋದು ತುಂಬ ನೋವಿಂದನೇ ಮಾತಾಡ್ತಿರೋವಂಥದ್ದು. ಯಾಕಂದರೆ ನಾವೊಬ್ಬರು ಅಭಿಮಾನಿ ಅಂದುಕೊಳ್ಳಿ, ಎಲ್ಲ ಅಭಿಮಾನಿಗಳು ಒಂದೇ ರೀತಿ ಅನ್ನಬಾರ್ದು. ನನ್ನ ಥಾಟ್ ಪ್ರಾಸೆಸ್ಸೇ ಬೇರೆ ಅಂತ ಹೇಳ್ತೀನಿ. ಅವರು ಮಾಡಿರೋ ತಪ್ಪು ಅವರು ಪ್ರಾಯಶ್ಚಿತ್ತ ಪಡ್ತಾ ಇದ್ದಾರೆ. ಇವಾಗ ಅವರು ಆ್ಯಕ್ಚುಲಿ ತಪ್ಪೊಪ್ಪಿದ್ದಾರೆ. ನ್ಯೂಸ್ ಮತ್ತು ಯಾವ್ದು ಸತ್ಯ ಯಾವ್ದು ಸುಳ್ಳೋ ಗೊತ್ತಿಲ್ಲ. ಪ್ರಚಾರ ವೇಳೆ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಯಾಕಂದರೆ ಅಮ್ಮ ಅಂತ ಕರಿತೀವಿ, ತುಂಬ ರಾಜಕಾರಣಿಯಿಂದರು ಆ ಥರ ಒಂದು ಉನ್ನತ ಪ್ಲೇಸಲ್ಲಿ ಇದ್ದವರಿಗೆ ಎಲ್ಲ ಥರ ಟಚ್ ಇದ್ದೇ ಇರುತ್ತೆ.
ಯಾವ ಥರ ಟಚ್ ಇದ್ದರು ಆ 2 ಪೊಲೀಸ್ ಆದ ವ್ಯಕ್ತಿಗಳು ಕಾರಣ ಅಂತೀನಿ. ಯಾಕಂದರೆ ಅವರು ಸಿನ್ಸಿಯರಾಗಿ ಅವರ ಕೆಲಸವನ್ನು ನಿಭಾಯಿಸಿದ್ದಕ್ಕೆ ಇವತ್ತು ದರ್ಶನ್ ಅನ್ನೋ ಒಬ್ಬ ಸೆಲೆಬ್ರಿಟಿ ಇವತ್ತು ಜೈಲಲ್ಲಿ ಸ್ಟೇಷನಲ್ಲಿ ಅಲಿತಾ ಇದ್ದಾರೆ. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಿದೆ. ಯಾಕಂದರೆ ಯಾವುದೇ ಒಂದು ಇರ್ಬೋದು, ರಾವಣ ಇರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳು ಅಹಂ ಅನ್ನೋದು ಕರ್ಗಕ್ಕೆ ಒಂದು ಪೆಟ್ಟು ಅನ್ನೋದು ಬೀಳಬೇಕಲ್ಲ. ಡಿ ಬಾಸಿಗೆ ಇವತ್ತು ಬಿದ್ದಿರ್ಬೋದು ಪೆಟ್ಟು, ಮುಂದೆ ಸರಿ ಆಗ್ತಾರೆ. ಅವ್ರಿಗೊಂದು ಒಳ್ಳೆ ಗುಣ ಇದೆ ಮನಸ್ಸಲ್ಲಿ. ಒಬ್ಬ ಒಳ್ಳೆಯವನು ಇರ್ತಾನೆ, ಒಬ್ಬ ಕೆಟ್ಟವನು ಇರ್ತಾರೆ. ಅವ್ರು ಜಾಸ್ತಿ ಕೆಟ್ಟವನ್ನೇ ಹೊರಗೆ ಹಾಕಿದ್ರು ಅಂದ್ಕೊತೀನಿ. ಅವರು ಒಳ್ಳೆತನನೂ ಹೊರಗೆ ಹಾಕ್ತಾಯಿದ್ರು. ಅದು ಪ್ರಚಾರಕ್ಕೆ ಬಂದಿದೆ, ಬಟ್ ಕೆಟ್ಟತನ ಬೇಗ ವೈರಲ್ ಆಗಿದೆ ಅಂತೀನಿ ಅಷ್ಟೇ. ಇಷ್ಟೇ ಆದರೂ ಮೀಡಿಯಾದವರು ಏನೇನೋ ತೋರಿಸಿ ಅವರ ಒಂದು ಫ್ಯಾಮಿಲಿಗೆ ಡ್ಯಾಮೇಜ್ ಮಾಡಿಬಿಡಿ ಎಲ್ಲರನ್ನೂ ತೋರಿಸಿ ಫ್ಲ್ಯಾಶ್ ಮಾಡಿ ಹಾಕ್ಬಿಟ್ಟಿದ್ದೀರ, ಮುಖಾಲ ತೋರಿಸಿ. ಇರಲಿ ಪರವಾಗಿಲ್ಲ, ಆದರೂ ಏನು ಮಾಡೋಂಗಿಲ್ಲ, ಆಗೋದು ಆಗ್ತಾನೆ ಇರುತ್ತೆ. ಯಾವನ ಕೈಲೂ ತಪ್ಸಕ್ಕಂತೂ ಆಗಲ್ಲ. ಬಟ್ ಇದನ್ನು ಸರಿ ರೀತಿಯಾಗಿ ಮಾಡ್ಬೋದು ಅಂತೀನಿ ನಾನು, ನನ್ನ ಕೇಳಿದ್ರೆ. ಯಾಕಂದರೆ ನನಗೆ ಅಷ್ಟು ನಾಲೆಜ್ ಏನಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಫ್ಯಾನಿಗೆ ಆಗ್ಬೋದು, ಡಿ ಬಾಸ್ನ ಸಪೋರ್ಟ್ ಮಾಡಿರೋವಂಥ ವ್ಯಕ್ತಿಗಳಿಗೆ ಇರ್ಬೋದು, ಬೈಯಕ್ಕೆ ಹೋಗಬೇಡಿ. ಅವರಿಗೆ ವಿಚಾರಗಳು ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಅರ್ಥ. ಅವರಿಗೆ ವಿಚಾರಗಳನ್ನ ಅರ್ಥ ಮಾಡಿಸಿ. ಅವಾಗ ಹೇಳ್ತಾರೆ ಯಾವ್ದು ತಪ್ಪು ಯಾವ್ದು ಸರಿ, ಯಾರು ಮಾಡಿದ ತಪ್ಪು ಯಾರು ಮಾಡಿದ ಸರಿ, ಅದರಲ್ಲಿ ಯಾರ್ದು ಪಾತ್ರ ಜಾಸ್ತಿ ಇದೆ, ಏನಕ್ಕೆ ಆ ಕೊಲೆ ಆಯಿತು, ಕೊಲೆ ಆದಮೇಲೆ ಏನಕ್ಕೆ ಅಲ್ಲಿ ಬಿಸಾಡಿದ್ರು, ಇದು ಒಂದೇನಾ ಅಥವಾ ಇನ್ನೂ ಏನಾದರೂ ಇದೆಯಾ, ಗೊತ್ತಿಲ್ಲದಿರೋವಂಥ ವಿಚಾರಗಳು ಇನ್ನೂ ತುಂಬ ಇದೆಯಾ, ಎಲ್ಲ ಕ್ವಶನ್ ಮಾರ್ಕೆ. ಬಟ್ ನಾನು ಬಲ ಮೂಲಗಳಿಂದ ತಿಳ್ಕೊಂಡ ವಿಚಾರ ಏನಂದರೆ 50% ಭಾಗ 50% ಅದರಲ್ಲಿ ಇನ್ವಾಲ್ವ್ಮೆಂಟು ಡಿ ಬಾಸ್ದು ಇದೆ ಅಂತ. ಅದೇ ಒಂಥರ ಬೇಜಾರಾದ ದೊಡ್ಡ ಸಂಗತಿ. ಪರವಾಗಿಲ್ಲ, ನಾನು ತುಂಬ ಮಾತಾಡಿದೆ. ಏನು ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ಏನು ಸ್ಕ್ರಿಪ್ಟ್ ಇಟ್ಕೊಂಡು ಮಾತಾಡ್ತಿಲ್ಲ. ಒಂದು ವೀಡಿಯೋ ಹಿಡ್ಕೊಂಡೆ, ಸ್ಟಿಕ್ ಹಿಡ್ಕೊಂಡೆ, ಅನಿಸಿರುವಂಥ ವಿಚಾರಗಳನ್ನ ನನಗೆ ಹೇಳಬೇಕು. ಒಳಗಡೆ ಇರುತ್ತಲ್ವ, ಒಳಗಡೆ ಹೇಳಬೇಕು ಈ ಥರ ಅಲ್ಲ, ಅದನ್ನೆಲ್ಲ ಹೇಳಿದ್ದೀನಿ. ಇದರಿಂದ ಯಾರಿಗೆ ನೋವಾಗತ್ತಲ್ಲ, ಏನು ಅನಿಸುತ್ತೆ ನನ್ನ ಈ ಮಾತುಗಳನ್ನ ಇನ್ನೂ 12 ನಿಮಿಷಗಳು ತಾಳ್ಮೆಯಿಂದ ಕೇಳಿದ್ರೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮೂಲಕ ನನಗೆ ತಿಳಿಸಿ, ನಾನು ತಿದ್ಕೊತೀನಿ. ಓಕೆ, ಎಲ್ಲರೂ ಶುಭವಾಗಿರಿ, ಆರೋಗ್ಯವಾಗಿರಿ, ಆರೋಗ್ಯವಾದ ಆಹಾರವನ್ನು ತಿನ್ನಿ. ಟೇಕ್ ಕೇರ್, ಬಾಯ್.